ಅದಕ್ಕೆ ಬಂಧುಗಳೇ, ಇವತ್ತು ಗಣೇಶನ ಸಂದೇಶ ಏನಪ್ಪ ಅಂದ್ರೆ, ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು? ಹಿಂದೂಗಳ ಅಂಗಡಿಯಾಗ ತಗೋಬೇಕು. ಹಾರ ಎಲ್ಲಿ ತಗೋಬೇಕು? ಯೂಸ್ ಹಾರ ಸಿಗಲ್ಲಕ್ಕ. ನಮ್ಮ ಕಡೆ ಹೆಣ್ಮಕ್ಳು ಕೂತಿರ್ತಾರೆ. ಈಗ ಹೆಂಗೆ ಕಾಯಿಪಲ್ಲೆ ಬಜಾರ್ ಮಾಡಿರಲ್ಲ ವಿಜಾಪುರನಾಗ, ಒಂದು 30 ಕಡೆ ಕಾಯಿಪಲ್ಲೆ ಮಾರ್ಕೆಟ್ ಮಾಡಿರ್ಬೇಕು. ಬಿಜಾಪುರನಾಗ ಈಗ ಹೆಂಗೆ ಬರೋಬ್ಬರಿ ಮೆತ್ತಗದಾರ, ಯಾಕಂದ್ರೆ ಗೊತ್ತೈತನ, ಯಾಕೋ ನಾವೆಲ್ಲ ಗಟ್ಟಿ ಇದೀವಿ ಅಂತ ಹೇಳಿ ಇಲ್ಲಿ ಬಿಜಾಪುರನಾಗ ಒಂದಿಟ್ಟು ಅಡ್ಡಾಡ್ತಿರ್ತಾವ. ಆ ಕಡೆ ರಾತ್ರಿ ಅಡ್ಡಾಡಲಕ್ಕ ಹೋಗ್ತೀನಿ, ಬಿಟ್ಟು ಬಿಡ್ರಿ. ಅವ್ರು ರಾತ್ರಿ ಎಲ್ಲ ಹೇಳ್ತಾರೆ ನಿಮ್ಗೆ, ನಮಗೆಲ್ಲ ವಾಟ್ಸಪ್ನಾಗ ಬರ್ತಾವ ಫೋಟೋ. ಗೌಡ್ರ ಇವತ್ತು ಇಲ್ಲೆಲ್ಲ ನೋಡ್ರಿ, ಇವ್ರು ನೋಡಕ್ ಗೊತ್ತಾನ ನೋಡ್ಲತ್ತ ಏನು ಎಲ್ಲಾನು ಕೊಡ್ತದ. ಅದಕ್ಕೆ ಯಾರು ಸ್ವಚ್ಛ ಜಳಕ ಮಾಡಿ ಕುಂಕುಮ ಇವತ್ತು ಎತ್ಕೊಂಡು ಹಾರ ಮಾರ್ತಿರ್ತಾರೆ, ಅಂಥಲ್ಲೇ ಹಾರ ತಗೋರಿ. ಚಾಮ ಮಾರಿಯಲ್ಲಿ ಕೂತು ರಾತ್ರಿ 10 ನಂಬರ್ ತಿಂದು ಹಾರ ಕಟ್ಟಿರ್ತಾರ, ಅಲ್ಲಿ ಹಾರ ತಗೋಬೇಡ್ರಿ. ದನ ತಿಂದಿರ್ತಾರ, ಮುಂಜಾನೆ ಹಾರ ಕಟ್ತಿರ್ತಾರೆ. ನೀವು ಹೋಗಿ ಭಯ್ಯ ಯಾಕೆ ಹಾರದ, ನಿಮ್ಗಾರೆ ಮಾನ ಮರ್ಯಾದೆ ಐತಲ್ಲ, ಇನ್ಮ್ಯಾಗ ಹೋಗ್ಬಾರ್ರಿ. ಇವತ್ತಿ ಹಚ್ಕೊಂಡವ್ರು, ಕುಂಕುಮ ಹಚ್ಕೊಂಡವ್ರು, ಇಲ್ಲಿ ತೂತಿದ್ದವರು, ಅದನ್ನೆಲ್ಲ ನೋಡಿ ನೀ ಹಿಂದೂ ಅದಿಲ್ಲ ಕೇಳಿ ಜೈ ಶ್ರೀರಾಮ ಅಂದ್ರೆ ಅವ್ರು ಜೈ ಶ್ರೀರಾಮ ಅಂತ ಕೊಡು. 25 ರೂಪಾಯಿ ಹಾರದ 30 ರೂಪಾಯಿ ಕೊಡು, 5 ರೂಪಾಯಿ 10 ರೂಪಾಯಿ. ಏನು ಯಾರಿಗೂ ಬಿಜಾಪುರದವ್ರಿಗೆ ಏನು 5, 10 ಏನು ಕಿಮ್ಮತ್ತಿಲ್ಲ. ಎಲ್ಲರೂ ಪರಂಪರೆ ಗುಟ್ಕ ತಿಂತ ಕಳಸ ಮಾಡ್ತೀವಿ. ಅದಕ್ಕೆ ಎಲ್ಲಿನೂ ಚೌಕಸಿ ಮಾಡಬೇಡ್ರಿ. ಬಡವ್ರು ಕೂತಿದ್ರ ಎಷ್ಟೋ ವಯಸ್ಸಾದ ಹಳ್ಳ್ಯಾನ ಮಂದಿ ಬರ್ತಾರೆ, ಅವತ್ತು ನಮ್ಮ ಕಾಯಿಪಲ್ಲೆ ಮಾರಲಾಕ ಬಿಜಾಪುರಕ್ಕೆ. ಆ ಹೆಣ್ಮಕ್ಳ ಕಡೆ ತಗೊಳ್ಳಿ. ವಯಸ್ಸಾದ ಮುದುಕಿ ಕೂತಿರ್ತಾರ, ಅವ್ರ ಮಕ್ಕಳು ನೋಡ್ಕೊತಿರ್ಲಿಲ್ಲ. ಅವ್ರ ಆ ಕಾಯಿಪಲ್ಲೆ ಮಾರಿ ಜೀವನ ಮಾಡ್ತಿರ್ತಾರೆ. 1 ರೂಪಾಯಿ 2 ರೂಪಾಯಿ ಹೆಚ್ಚು ಕೊಡ್ರಿ, ಪುಣ್ಯ 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 ಅಪ್ಪ. ನೀವು ನೋಡ್ರಿ, ನಾ ಎಲ್ಲರೂ ಹೋದಂದ್ರೆ 75 ರೂಪಾಯಿಗಿಂತ 100 ರೂಪಾಯಿ ಕೊಟ್ಟು ಬರ್ತೇನೆ. ನನ್ನ ದೇವ್ರು ಕೊಟ್ಟಾನ 25 ರೂಪಾಯಿ ಹೆಚ್ಚು ತಗೋತ ಇಲ್ಲಿ ಹೇಳೋತ್ತೀನಿ. ಯಪ್ಪ ಪುಣ್ಯ ಹಾಕ್ಲಪ್ಪ ನಿನ್ನ ಮಕ್ಕಳಿಗೆ. ಇದು ನಮ್ಮ ಮನೆ, ಅವ್ರಿಗೆ ಕೊಟ್ರೆ ಮತ್ತೆ ಚಿನ್ನಾರ್ ಕನ್ಸ್ಬೇಕ್ರೆ ಪುಣ್ಯ ಹಾಕ್ಲೆ ಬಂದು ಮಕ್ಕಳಿಗೆ. ನಮ್ಮ ಜನಾಂಗ ಹೆಂಗಂದ್ರೆ ನಾಯಿ ಇದ್ದಂಗೆ ನಾವು. ಒಂದು ತುಕಡಿ ಒಗದ್ರೆ ಏನಾಗ್ತದೆ, ನಾಯಿ ಮನೆ ತುಂಬ ಮಕ್ಕಳಾಗಲಿ, ಬಟ್ ಮಕ್ಕಳಾಗ್ತಾವ, ಕೈ ಹೆಚ್ಚಾಗ್ತಾವ, ನನಗೆ ಒಂದು ತುಕಡಿ ಹೆಚ್ಚು ಸಿಗ್ತದ. ಯಾಕೆ ಏನಾಗ್ತದ, ಈ ಮನೆಯ ಮಂದಿ ಕಣ್ಣು ಹೋಗ್ಲಿ, ನಾ ಹಾಲು ಕುಡಿಲಕ್ಕೆ ಅನುಕೂಲ ಆಗಿರ್ತದೆ.